ಲಷ್ಕರ್ ಇ ತೊಯ್ಬಾ ಉಗ್ರ ಅಡಗುತಾಣಗಳ ಮೇಲೆ ದಾಳಿ ಆಗಿದೆ ಅಂತ ನಾವು ಹೇಳ್ತಾ ಇದ್ವಿ. ರೇಂಜ್ ಏನು ದಾಳಿದು ಅನ್ನೋದರ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಈಗ 70 ಕಿಲೋಮೀಟರ್ ದೂರದಲ್ಲಿದ್ದಂತಹ ಉಗ್ರ ನೆಲೆಗಳನ್ನ ಸರ್ವನಾಶ ಮಾಡೋ ಕೆಲಸವನ್ನು ಮಾಡಲಾಗಿದೆ. ಉಗ್ರರನ್ನ ಕಿತ್ತೆಸೆಯೋ ಕೆಲಸವನ್ನ, ಸೊಳ್ಳೆಗಳ ರೀತಿ ಹೊಸಕಿ ಹಾಕೋ ಕೆಲಸವನ್ನ ಸೇನೆ ಮಾಡಿದೆ. 70 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ದಾಳಿ ಆಗಿದೆ. 9 ಪಾಯಿಂಟ್ಗಳನ್ನ ಟಾರ್ಗೆಟ್ ಮಾಡಿಕೊಂಡ್ರು, ಬ್ಲೂ ಪ್ರಿಂಟ್ ಹಾಕೊಂಡ್ರು. ಎಲ್ಲಾ ಕಡೆ ಏಕಕಾಲದಲ್ಲಿ ಬಾಂಬಿಂಗ್ ಆಗಿದೆ. ಸುಧಾರಿಸ್ಕೊಳ್ಳೋಕ್ಕೂ ಅವಕಾಶ ಕೊಟ್ಟಿಲ್ಲ. ಏನಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ಅವಕಾಶ ಸಿಕ್ಕಿಲ್ಲ ಪಾಕಿಸ್ತಾನಕ್ಕೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. 2019ರಲ್ಲಿ ಪುಲ್ವಾಮಾ ಆದ ನಂತರ ಬಾಲಾಕೋಟ್ ಏರ್ ಸ್ಟ್ರೈಕ್ ನಾವು ನೋಡಿದ್ವಿ. ಕೇವಲ ಒಂದೇ ಒಂದು ಪ್ರದೇಶವನ್ನ ಕೇಂದ್ರೀಕರಿಸಿಕೊಂಡು ಅಟ್ಯಾಕ್ ಮಾಡಿ ವಾಪಸ್ ಬಂದ್ರು. ಬಟ್ ಇಲ್ಲಿ 9 ಕಡೆಗಳಲ್ಲಿ ಅಟ್ಯಾಕ್ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಪ್ಲಾನ್ ಅನ್ನ ಭಾರತೀಯ ಸೇನೆ ಮಾಡ್ಕೊಂಡಿತ್ತು ಅನ್ನೋದಕ್ಕೆ ಉದಾಹರಣೆ. ಮತ್ತೆ ಪಾಕ್ ಸೇನೆಗಾಗಿರ್ಬೋದು, ಪಾಕ್ ಗವರ್ನಮೆಂಟ್ ಆಗಿರ್ಬೋದು, ಸುಧಾರಿಸ್ಕೊಳ್ಳೋಕ್ಕೂ ಅವಕಾಶ ಕೊಟ್ಟಿಲ್ಲ. ನಾವು ಕೊಡ್ತಾ ಇರ್ತೀವಿ, ನೀವು ಈಸ್ಕೊಳ್ಬೇಕು ಅನ್ನೋ ದಾಟಿಯಲ್ಲಿ ಅಟ್ಯಾಕ್ ಮಾಡ್ದಂಗಿದೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಮಮತಾ. ನೋಡಿ, ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಮತ್ತೆ ಏರ್ ಸ್ಟ್ರೈಕ್, ಪುಲ್ವಾಮಾ ಅಟ್ಯಾಕ್ ಆದ ಬಳಿಕ ಏನು ಬಾಲಾಕೋಟ್ನಲ್ಲಿ ಏರ್ ಸ್ಟ್ರೈಕ್ ಅನ್ನ ಮಾಡಲಾಗಿತ್ತು, ಇವೆರಡೂ ಕೂಡ ನಿರ್ದಿಷ್ಟವಾದಂತ ದಾಳಿಯನ್ನ ಮಾಡಲಾಗಿತ್ತು. ಅಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟಾರ್ಗೆಟ್ ಅನ್ನ ಗೊತ್ತುಪಡಿಸಿ ಅದರಲ್ಲಿ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ದಾಳಿಯನ್ನ ಮಾಡಿ ಮತ್ತೆ ವಾಪಸ್ ಬರುವಂತದ್ದು ನಿರ್ದಿಷ್ಟ ದಾಳಿಯಾಗಿತ್ತು. ಆದ್ರೆ ಈ ಬಾರಿ ಭಾರತ ತನ್ನ ಇಡೀ ವಾರ್ ಸ್ಟ್ರಾಟಜಿಯನ್ನ ಚೇಂಜ್ ಮಾಡ್ಕೊಂಡಿರುವಂತದ್ದು, ತನ್ನ ದಾಳಿಯ ತಂತ್ರವನ್ನ ಬದಲಾಯಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಒಂದಲ್ಲ, ಎರಡಲ್ಲ, ಮೂರಲ್ಲ, ಬದಲಿಗೆ 9 ಸ್ಥಳಗಳನ್ನ ಏಕಕಾಲದಲ್ಲಿ ಗುರುತಿಸಿಕೊಂಡು ಏಕಕಾಲದಲ್ಲಿ ದಾಳಿ ಮಾಡುವಂತ ಕೆಲಸವನ್ನ ಕೂಡ ಈಗ ಭಾರತ ಮಾಡಿರುವಂತದ್ದು. ನೋಡಿ, ಯಾವುದಾದ್ರೂ ಒಂದು ಸ್ಥಳದಲ್ಲಿ ನಿರ್ದಿಷ್ಟವಾಗಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಉಳಿದ ಭಯೋತ್ಪಾದಕ ನೆಲೆಗಳೇನಿರ್ತವೆ, ಅಲ್ಲಿರುವಂತಹ ಭಯೋತ್ಪಾದಕರು ಅಲ್ಲಿಂದ ಎಸ್ಕೇಪ್ ಆಗುವಂತ ಸಾಧ್ಯತೆಗಳಿರ್ತವೆ, ತಲೆಮರೆಸಿಕೊಳ್ಳುವಂತ ಸಾಧ್ಯತೆಗಳಿರ್ತವೆ. ಮತ್ತೆ ಸ್ವಲ್ಪ ದಿನಗಳಾದ ಬಳಿಕ ಮತ್ತೆ ಬಂದು ಮತ್ತೆ ಅವರು ಭಾರತದಲ್ಲಿ ಇಂಥದ್ದೇ ಕೃತ್ಯಗಳನ್ನ ಎಸಗುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಹೀಗಾಗಿ ಏಕಕಾಲದಲ್ಲಿ POK ಯಲ್ಲಿರುವಂತಹ ಎಲ್ಲಾ ಭಯೋತ್ಪಾದಕ ನೆಲೆಗಳನ್ನ ಟಾರ್ಗೆಟ್ ಮಾಡಬೇಕು ಅನ್ನುವಂಥದ್ದು ಭಾರತದ ಗುರಿಯಾಗಿತ್ತು. ಸೊ ಹೀಗಾಗಿ ಏನು ಭಯೋತ್ಪಾದಕರ ಕಂಟ್ರೋಲ್ ರೂಮು ಸೇರಿ POK ಯಲ್ಲಿರುವಂತಹ ಭಯೋತ್ಪಾದಕಗಳು ನೆಲೆಗಳು ಎಲ್ಲಿದ್ದಾವೆ, ಮುಖ್ಯವಾಗಿ ಸೈಯದ್ ಹಫೀಜ್ ಏನಿದ್ದಾನೆ, ಆತನ ಮೂಲ ತಾಣವೂ ಕೂಡ ಈ ಒಂದು ದಾಳಿಯಲ್ಲಿ ಧ್ವಂಸ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಸೊ ಈ ಎಲ್ಲಾ ಉಗ್ರ ತಾಣಗಳನ್ನು ಕೂಡ ಏಕಕಾಲದಲ್ಲಿ ನಾಶಪಡಿಸುವಂತ ಕೆಲಸವನ್ನ ಮಾಡೋ ಮೂಲಕ ಅಲ್ಲಿರುವಂತ ಎಲ್ಲಾ ಉಗ್ರರನ್ನ ಒಂದೇ ಸಮಯಕ್ಕೆ ಮಟ್ಟ ಹಾಕುವಂತ ಕೆಲಸವನ್ನ ಮಾಡಿದೆ. ಇದು ಪಾರ್ಟ್ 1. ಇನ್ನು ಪಾರ್ಟ್ 2 ಕೂಡ ಬರೋದಿದೆ. ಇದೇ ರೀತಿಯಾದಂತಹ ಮತ್ತಷ್ಟು ದಾಳಿಗಳು ಕೂಡ ನೋಡ್ಲಿಕ್ಕೆ ಸಿಗ್ತವೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ರಕ್ಷಣಾ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಇನ್ನಷ್ಟು ದಾಳಿಗಳನ್ನ ಮೂಲಕ POK ಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಏನು ನೆಲೆ ಊರಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಹುಡುಕಿ ಹೊರತೆಗೆದು ಅವರನ್ನ ಧ್ವಂಸ ಮಾಡುವಂತ ಕೆಲಸಗಳು ಕೂಡ ನಡೆಯುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಹೀಗಾಗಿ ಇದೊಂದು ಬಿಗ್ ಆಪರೇಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಬೇರೆ ಬೇರೆ ಹಂತದಲ್ಲಿ ಸಾಕಷ್ಟು ಮೀಟಿಂಗ್ಗಳನ್ನ ಮಾಡಿದ್ರು. 3 ಸೇನೆಗಳ ಮುಖ್ಯಸ್ಥರ ಜೊತೆಗೆ ಒಟ್ಟಿಗೆ ಪ್ರತ್ಯೇಕವಾದಂತ ಸಭೆ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ, ಹೀಗೆ ಎಲ್ಲರ ಸಭೆಯನ್ನ ಮಾಡೋ ಮೂಲಕ ಸಾಕಷ್ಟು ಸಮಯವನ್ನ ತೆಗೆದುಕೊಂಡಿದ್ರು. ಸಹಜವಾದಂತ ಕುತೂಹಲವೂ ಕೂಡ ಇತ್ತು. ಇಷ್ಟು ದೊಡ್ಡ ಸಮಯವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ಬಹಳ ದೊಡ್ಡದೇನೋ ಕಾದಿದೆ ಅನ್ನುವಂತ ನಿಟ್ಟಿನಲ್ಲಿ. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಶಬೀರ್. ಒಟ್ನಲ್ಲಿ ರಿವೆಂಜ್ ಇಸ್ ದ ಬೆಸ್ಟ್ ಡಿಶ್ ವೆನ್ ಸರ್ವ್ಡ್ ಕೋಲ್ಡ್. ಅಂದರೆ ಸೇಡು ಅನ್ನೋದಿದೆಯಲ್ಲ, ಅದನ್ನ ಕಾಯಿಸಿ ನೀಟಾಗಿ ಕೊಡ್ಬೇಕಂತೆ, ಆಗ ಅದ್ರದ್ದು ಎಫೆಕ್ಟ್ ಜಾಸ್ತಿ ಇರುತ್ತೆ.